ಹಾಯ್ ಎಲ್ರಿಗೂ, ಇವತ್ತು ಸಾಂಬಾರು ಪುಡಿ ಮನೇಲೆ ಹೇಗೆ ಮಾಡೋದಂತ ನೋಡೋಣ. ಪಕ್ಕ ಮೆಜರ್ಮೆಂಟಲ್ಲಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು 250 ಗ್ರಾಮ್ ಧನ್ಯ ಹಾಕ್ಕೊಂಡು ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ 200 ಗ್ರಾಮ್ ಜೀರಿಗೆ ಈ ಥರ ಕೆಂಪಗಿರಬೇಕು. 100 ಗ್ರಾಮ್ ಹೆಸರು ಕಾಳು ಚೆನ್ನಾಗಿ ಹುರ್ಕೊಳ್ಳಿ, ಇಲ್ಲದೇ ಇದ್ದರೆ ಹುಳ ಬೀಳೋ ಚಾನ್ಸಸ್ ಇರುತ್ತೆ. 100 ಗ್ರಾಮ್ ಕಡಲೆಕಾಳು, 100 ಗ್ರಾಮ್ ತೊಗರಿಬೇಳೆ, 100 ಗ್ರಾಮ್ ಉದ್ದಿನಬೇಳೆ, 100 ಗ್ರಾಮ್ ಸಾಸಿವೆ, 100 ಗ್ರಾಮ್ ಅಕ್ಕಿ, 1/4 ಮೆಣಸು 50 ಗ್ರಾಮ್ ಹಾಕ್ಕೊಳ್ಳಿ, ಮೆಂತ್ಯ 50 ಗ್ರಾಮ್ ಹಾಕ್ಕೊಳ್ಳಿ, ಅರ್ಶಿನ ಕೊಂಬು 5 ಸ್ಟಿಕ್ಸ್ ಎತ್ಕೊಳ್ಳಿ, ಅದು ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಹಿಂಗು ಗಡ್ಡೆ ಹಿಂಗು ಎತ್ಕೊಳ್ಳಿ, ಅದು ಎರಡೂ ಮಿಕ್ಸ್ ಮಾಡಿ ಹುರ್ಕೊಳ್ಳೋಣ. ಇದೆಲ್ಲ ಆಗಿದೆ, ಎಲ್ಲ ಮಿಕ್ಸ್ ಮಾಡಿ ಸೈಡ್ಗಿಡಿ. ಇವಾಗ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಗುಂಟೂರು ಮೆಣಸಿನ್ಕಾಯಿ 250 ಗ್ರಾಮ್ ಎತ್ಕೊಂಡಿದ್ದೀನಿ. 1 ಸ್ಪೂನ್ ಎಣ್ಣೆ, ಕಲ್ಲುಪ್ಪು 1 ಸ್ಪೂನ್ ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕೋದ್ರಿಂದ ಹುಳ ಬೀಳಲ್ಲ, 1 ವರ್ಷ ಬೇಕಾದರೂ ಇರುತ್ತೆ. ಇವಾಗ ಮಣ್ಕಟ್ಟು ಮೆಣಸಿನ್ಕಾಯಿ ಸಣ್ಣಕಾಯಿ 250 ಗ್ರಾಮ್ ಎತ್ಕೊಂಡಿದ್ದೀನಿ. ಇದು ಆಗಿದೆ. ಇವಾಗ 100 ಗ್ರಾಮ್ ಬ್ಯಾಡಗೆ ಮೆಣಸಿನ್ಕಾಯಿ, ಇದು ಕಲರ್ಗೂ ಟೇಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಈ ಕಾಯಿ, ಕಲರ್ಗೋಸ್ಕರ. ಇವಾಗ ಕರಿಬೇವು ಎತ್ಕೊಂಡಿದ್ದೀನಿ, ಕರಿಬೇವು 1 ಕಟ್ಟು. ಎಲ್ಲ ಹುರಿದಿದ್ದಾಗಿದೆ. ಈ ಮೆಣಸಿನ್ಕಾಯಿ ಎಲ್ಲ ಕುಟ್ಬಿಟ್ಟು ಇವಾಗ ಈ ಕಾಳು ಎಲ್ಲ ಹುರ್ಕೊಂಡಿದ್ವಲ್ಲ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಮಿಷಿನ್ಗೆ ಹಾಕ್ಕೋಬೇಕು. ಇವಾಗ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಇವಾಗ ಜಲ್ಡಿ ಇಟ್ಬಿಟ್ಟು ಏರ್ ಟೈಟ್ ಬಾಕ್ಸಲ್ಲಿ ಇಟ್ಟರೆ 1 ವರ್ಷ ಬೇಕಾದರೂ ಇರುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹೊಸಬ್ರು ಯಾರನ್ನ ನನ್ನ ಚಾನಲ್